ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಇರುವಂಥ ರೆಸಿಪಿ. ಆದರೆ ಕುಕ್ಕರಲ್ಲಿ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆದರೆ ಇಲ್ಲಿ ನಾನು ನಿಮಗೆ ಸರಿಯಾದ ಅಳತೆಯಲ್ಲಿ ಯಾವ ರೀತಿ ಮಾಡೋದಂತ ಹೇಳಿ ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದ್ಸಲ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ನಾನಿಲ್ಲಿ 1 ಕಪ್ ದೋಸೆ ಅಕ್ಕಿ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು 4 ಗಂಟೆ ಹೊತ್ತು ನೆನೆಸ್ಬೇಕು. ನೋಡಿ, ನಾನಿಲ್ಲಿ ನೆನೆಸಿಟ್ಟಿದ್ದೀನಿ ಕರೆಕ್ಟ್ ಆಗಿ. ಇದನ್ನೊಂದು ಸ್ಟ್ರೈನರ್ ಅಲ್ಲಿ ಹಾಕ್ಬಿಟ್ಟು ಈ ರೀತಿ ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗಿತಾ ಇದ್ದೀನಿ. ಜರಡಿಯಲ್ಲಿ ಹಾಕ್ಬಿಟ್ಟು ಈ ರೀತಿ ಮಾಡಿದ್ರಾಯ್ತು. ಸ್ವಲ್ಪ ಹೊತ್ತು ಅದೇ ರೀತಿ ಇರ್ಲಿ, ಅವಾಗ ನೀರೆಲ್ಲ ಹೋಗ್ಬಿಡುತ್ತೆ. ನೋಡಿ, ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಜರಡಿಯಲ್ಲಿ ಹಾಕಿಟ್ಟಂತಹ ಅಕ್ಕಿಯನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕರೆಕ್ಟ್ ನೀರಿನ ಅಳತೆ ಹೇಳೋದಕ್ಕೋಸ್ಕರ ಈ ರೀತಿ ಮಾಡಿರೋದು. 2 ಏಲಕ್ಕಿ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಅದ್ರ ಸಿಪ್ಪೆ ಸುಲಿದು ಹಾಕ್ತೀನಿ ನಾನು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು. 1/4 ಟೀ ಸ್ಪೂನ್ ಜೀರಿಗೆನೂ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೇಯಿಸಿದ ಅನ್ನ 2 ಟೇಬಲ್ ಸ್ಪೂನ್. ನೋಡಿ, ನಾನು ಈ ಸ್ಪೂನ್ ಅಲ್ಲಿ ಫುಲ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ತಗೊಂಡಿರೋದು. ನೀವು ಯಾವ ಅನ್ನ ಉಪಯೋಗಿಸ್ತೀರೋ ಅದನ್ನ ಇಲ್ಲಿ ಉಪಯೋಗಿಸ್ಬೋದು. ಇನ್ನು ಇದನ್ನ ರುಬ್ಬೇಕು. ನಾನಿಲ್ಲಿ 1 ಕಪ್ ನೀರು ತಗೊಂಡಿದ್ದೀನಿ. ಅದರಿಂದ ಸ್ವಲ್ಪ ಹಾಕ್ಬಿಟ್ಟು ರುಬ್ಬಿ ತಡ್ತೀನಿ ನಾನು. ನೋಡಿ, ಇವಾಗ ನುಣ್ಣಗೆ ರುಬ್ಬೇಕು. ಇದು ಮಾತ್ರ ರುಬ್ಬಿ ತಂದಿದ್ದೀನಿ. ನೋಡಿ, ಈ ರೀತಿ ಇದೆ ನಮ್ಮ ಹಿಟ್ಟು. ನುಣ್ಣಗೆ ಸ್ವಲ್ಪನೂ ತರಿ ಇರಬಾರ್ದು. ನೋಡಿ, 1 ಕಪ್ಪಿನಲ್ಲಿ ಉಳಿದಿರುವ ನೀರನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಅಂದ್ರೆ ಟೋಟಲ್ ಆಗಿ ಇದಕ್ಕೆ ಕರೆಕ್ಟ್ 1 ಕಪ್ ನೀರು ಹಾಕಿ ರುಬ್ಬಿರೋದು. ನೋಡಿ, ಇವಾಗ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಹಿಟ್ಟು ನೋಡಿ ಈ ರೀತಿ ಇದೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಹಿಟ್ಟು ಸ್ವಲ್ಪ ನೀರಾಗಿರ್ಬೇಕು, ಜಾಸ್ತಿ ಗಟ್ಟಿಯಾಗಿ ಇರಬಾರ್ದು. ಅದು ಫಸ್ಟ್. ಆಮೇಲೆ ಒಂದು ಪಾತ್ರೆ ಬಿಸಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಮೊದಲು ತುರ್ದಿಟ್ಕೊಂಡಂತಹ ಬೆಲ್ಲ 1.5 ಕಪ್ ಹಾಕ್ತಾ ಇದ್ದೀನಿ. ಕರೆಕ್ಟ್ ಆದ ಸ್ವೀಟ್ ಇರುತ್ತೆ ಈ ರೀತಿ ತಗೊಂಡ್ರೆ. 1.5 ಕಪ್. ಅದಕ್ಕೆ 1/4 ಕಪ್ ನೀರು ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಬಿಸಿ ಮಾಡ್ಬೇಕಂದ್ರೆ ಇದು ಪಾಕ ಅಲ್ಲ, ಜಸ್ಟ್ ಬೆಲ್ಲ ಎಲ್ಲ ಕರಗಿದ್ರೆ ಸಾಕು. ಆ ರೀತಿ ಬರ್ಬೇಕಿದು. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿ ರೆಡಿ ಆಗಿದೆ. ನೋಡಿ, ಬೆಲ್ಲದ ಪಾಕ ಇಲ್ಲಿ ರೆಡಿ ಆಗಿದೆ. ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಬಿಸಿಯಾಗಿ ನಮಗೆ ಉಪಯೋಗಿಸ್ಬೇಕು. ಆರೋದಕ್ಕೆ ಬಿಡಬಾರ್ದು. ಒಂದು ಪಾತ್ರೆಯಲ್ಲಿ ನಾನು ಇದನ್ನ ಹಾಕ್ತಾ ಇದ್ದೀನಿ. ಸ್ಟ್ರೈನರ್ ಅಲ್ಲಿ ಹಾಕ್ಬಿಟ್ಟು ಈ ರೀತಿ, ಅಂದ್ರೆ ಏನಾದ್ರು ಕಸ ಏನಾದ್ರು ಇದ್ರೆ ಹೋಗ್ಲಿ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ನೋಡಿ, ಬಿಸಿ ಬೆಲ್ಲದ ಪಾಕ ಇಲ್ಲಿ ರೆಡಿ ಆಗಿದೆ. ಈ ಬಿಸಿ ಬೆಲ್ಲದ ಪಾಕವನ್ನೇ ನಾನಿಲ್ಲಿ ನಾವು ರೆಡಿ ಮಾಡಿಟ್ಟಂತ ಹಿಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಸಿಯಾಗಿ ಇರಬೇಕು, ಆರಬಾರ್ದು. ನೋಡಿ, ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಹಾಕ್ಬೇಕು, ಮಿಕ್ಸ್ ಮಾಡ್ಬೇಕು. ಆ ರೀತಿ ಮಾಡ್ತಾನೆ ಇರಬೇಕು. ನೋಡಿ, ಚೆನ್ನಾಗಿ ಎಲ್ಲ ಕೂಡ ಹಾಕ್ಬೇಕು. ನೋಡಿ, ಉಳಿದ ಪಾಕ ಕೂಡ ನಾನು ಹಾಕ್ತಾ ಇದ್ದೀನಿ. ಎಲ್ಲ ಪಾಕ ಹಾಕೊಂಡಿದ್ದೀನಿ. ಇವಾಗ ಅಂದ್ರೆ ನಾನಿಲ್ಲಿ ಸರಿಯಾದ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ರೆಡಿ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಸೂಪರ್ ಆಗಿರುವಂತ ಒಂದು ರೆಸಿಪಿ ಸಿಗುತ್ತೆ. ನೋಡಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಹಿಟ್ಟು ಈ ರೀತಿ ಇರಬೇಕು. ನೋಡಿ, ಹಿಟ್ಟು ಈ ರೀತಿ ಇದೆ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಬೇಕು. ಸ್ವಲ್ಪ ಅಂದ್ರೆ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ನೋಡಿ, ಹಿಟ್ಟು ನೋಡಿ ಈ ರೀತಿ ಇರಬೇಕು. ನೀರು ಹಿಟ್ಟು ಅಂದ್ರೆ ನೀರು ದೋಸೆ ಹಿಟ್ಟೆಲ್ಲ ಇರುತ್ತೆ ಅಲ್ವಾ, ಆ ರೀತಿ. ಓಕೆ, ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಕುಕ್ಕರ್ ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಹಾಕ್ತೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು. ನಿಮ್ಗೆ ಯಾವುದೇ ಎಣ್ಣೆ, ಕುಕ್ಕಿಂಗ್ ಆಯಿಲ್ ಬಳಸ್ಬೋದು ಅಥವಾ ತುಪ್ಪ ಬಳಸ್ಬೋದು. ಆಮೇಲೆ ಇದಕ್ಕೆ ಎಣ್ಣೆ ಬಿಸಿ ಆದ್ಮೇಲೆ 1 ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತೀನಿ. ಅದರ ಜೊತೆ ತೆಂಗಿನಕಾಯಿ ಪೀಸು ಕೂಡ ಹಾಕ್ತಾ ಇದ್ದೀನಿ. ಕೊಬ್ಬರಿ ಪೀಸ್ ಬೇಕಿದ್ರೆ ನಿಮ್ಗೆ ಬಳಸ್ಬೋದು, ಯಾವುದು ಆಗ್ಬೋದು. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ಕಲರ್ ಎಲ್ಲ ಚೇಂಜ್ ಆಗಿ ಬರ್ಬೇಕು. ನೋಡಿ, ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಇನ್ನೇನು ಮಾಡ್ತೀನಿ ಅಂದ್ರೆ ಇದರಿಂದ ಸ್ವಲ್ಪ ತೆಗಿತಾ ಇದ್ದೀನಿ. ಎಲ್ಲ ಬೇಡ, ಆದಷ್ಟು ಇದರಿಂದ ತೆಗಿತಾ ಇದ್ದೀನಿ ನಾನು. ಆಮೇಲೆ ನೋಡಿ, ಇವಾಗ ಲೋ ಫ್ಲೇಮ್ ಅಲ್ಲಿ ಇದೆ. ಒಂದ್ಸಲ ಫುಲ್ ಆಗಿ ಮಿಕ್ಸ್ ಮಾಡಿ ಹೈ ಫ್ಲೇಮ್ ಮಾಡಬೇಕು. ನಿಮ್ಗೆ ಸ್ಟವ್ ಅಲ್ಲಿ ಎಷ್ಟು ಹೈ ಇದೆಯೋ ಆ ರೀತಿ ಹೈ ಫ್ಲೇಮ್ ಮಾಡಿಬಿಟ್ಟು ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಬ್ಯಾಟರ್ ಹಿಟ್ಟನ್ನ ಇದಕ್ಕೆ ಹಾಕ್ಬೇಕು. ಹೈ ಫ್ಲೇಮ್ ಅಲ್ಲಿ ಇದೆ ಇವಾಗ. ನೋಡಿ, ಹಾಕ್ಬಿಟ್ಟು ನಾವು ಅವಾಗ ಸ್ವಲ್ಪ ತೆಗ್ದಿಟ್ಟಿದ್ವಿ ಅಲ್ವಾ, ಅದನ್ನು ಕೂಡ ಇದರ ಮೇಲ್ಗಡೆ ಹಾಕ್ತಾ ಇದ್ದೀನಿ. ನಾವು ಹೈ ಫ್ಲೇಮ್ ಅಲ್ಲಿ 30 ಸೆಕೆಂಡ್, ನೋಡಿ ಇದರ ಬಿಸಿಲು ತೆಗ್ದಿದ್ದೀನಿ, 30 ಸೆಕೆಂಡ್ ಇದನ್ನ ಬೇಯಿಸ್ಬೇಕು. ಕರೆಕ್ಟ್ 30 ಸೆಕೆಂಡ್ ಮಾತ್ರ ಸಾಕು. ಆಮೇಲೆ 30 ಸೆಕೆಂಡ್ ಆದ ಕೂಡ್ಲೆ ಇದನ್ನ ಲೋ ಫ್ಲೇಮ್ ಅಂದ್ರೆ ಎಷ್ಟು ಸಣ್ಣ ಉರಿ ಇದೆಯೋ ಆ ಉರಿಯಲ್ಲಿ ಇದನ್ನ ಚೇಂಜ್ ಮಾಡಬೇಕು. ಆಮೇಲೆ ಇದನ್ನು ಒಂದು 10 ನಿಮಿಷ ಲೋ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಬೇಕು. ಕರೆಕ್ಟ್ 10 ನಿಮಿಷ ಅಂದ್ರೆ ನೀವು ಅಲ್ಲೇ ಇಟ್ಟು ಮಾಡಬೇಕು. ನೋಡಿ, ಇವಾಗ 10 ನಿಮಿಷ ಆಗಿದೆ. ನೋಡಿ,
ಆವಿ ಎಲ್ಲ ಕರೆಕ್ಟ್ ಆಗಿ ಹೋಗೋದಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಕರೆಕ್ಟ್ ಆಗಿರ್ಬೋದು ನೋಡಿ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಆಗಿ ಬೆಂದಿದೆ. ಕರೆಕ್ಟ್ ಅಂದ್ರೆ ಟೈಮ್ ಮಾತ್ರ ಕರೆಕ್ಟ್ ಆಗಿರ್ಬೇಕು, ಸ್ವಲ್ಪನೂ ಆಚೆ ಈಚೆ ಆಗ್ಬಾರ್ದು. ಇವಾಗ ಇದು ಬಿಸಿ ಬಿಸಿ ಆಗಿದೆ, ಬೇಗ ಆರೋದಿಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ತಣ್ಣೀರಲ್ಲಿ ಇದನ್ನ ಈ ರೀತಿ ಇಡ್ತಾ ಇದ್ದೀನಿ. ಆಗ ತುಂಬಾ ಸುಲಭವಾಗಿ ತೆಗಿಬಹುದು. ಇನ್ನು ಒಂದ್ ಸೈಡ್ ಎಲ್ಲ ಮೆಲ್ಲಗೆ ನಿಧಾನಕ್ಕೆ ಎಬ್ಬಿಸ್ಕೊಳ್ಳಿ. ನಾವು ಈ ಸ್ಟೀಲ್ ಕುಕ್ಕರ್ ಅಲ್ಲಿ ಮಾಡೋದಕ್ಕಿಂತ ಅಲ್ಯೂಮಿನಿಯಂ ಕುಕ್ಕರ್ ಅಲ್ಲಿ ಮಾಡಿದ್ರು ತುಂಬಾ ಸುಲಭವಾಗಿ ಇದನ್ನ ತೆಗಿಬಹುದು, ಅಂಟಲ್ಲ ಜಾಸ್ತಿ. ನೋಡಿ ಈ ರೀತಿ ಇದೆ. ನಮ್ಮ ಕಲ್ತಪ್ಪ ಇಲ್ಲಿ ಕರೆಕ್ಟ್ ಆಗಿ ಸಿಕ್ಕಿದೆ ನಮ್ಗೆ, ಅಂದ್ರೆ ಕುಕ್ಕರ್ ಅಲ್ಲಿ ಮಾಡಿರುವಂತಹ ಕಲ್ತಪ್ಪ ಇಲ್ಲಿ ಕರೆಕ್ಟ್ ಸಿಕ್ಕಿದೆ. ನೋಡಿ ಸೈಡ್ ಎಲ್ಲ ನೋಡಿ ಕರೆಕ್ಟ್ ಆಗಿ ಬೆಂದು ಕರೆಕ್ಟ್ ಆಗಿ ಸಿಕ್ಕಿದೆ, ಅಂದ್ರೆ ಸಾಫ್ಟ್ ಆಗಿರುತ್ತೆ. ನೋಡಿ ಮಧ್ಯಭಾಗ ಮಾತ್ರ ನೋಡಿ ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ, ಆದ್ರೂ ಕೂಡ ಏನಿಲ್ಲ, ಸಾಫ್ಟ್ ಆಗಿ ಇದೆ ಇದು. ನೋಡಿ ಈ ರೀತಿ ಇರುತ್ತೆ. ಇದನ್ನ ತುಂಡು ಮಾಡಿ ತೋರಿಸ್ತೀನಿ ನಾನು ಒಳಗಡೆ ಯಾವ ರೀತಿ ಇದೆ ಅಂತ. ನೋಡಿ ತುಂಡು ಮಾಡುವಾಗ್ಲೇ ಅದೇ ರೀತಿ ಒಳ್ಳೆ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ. ತುಂಬಾ ಸುಲಭ, ಅಂದ್ರೆ ಬೇಯಿಸುವ ಟೈಮ್ ಮಾತ್ರ ಕರೆಕ್ಟ್ ಆಗಿರ್ಬೇಕು ಕುಕ್ಕರ್ ಅಲ್ಲಿ ಮಾಡುವಾಗ. ಸ್ವಲ್ಪ ಆಚೆ ಈಚೆ ಆಗ್ಬಿಟ್ರೆ ಅದು ತಳ ಹಿಡಿಯುವುದು ಅಥವಾ ಬೇಯದೇ ಇರೋದು ಆಗ್ಬೋದು, ಅದು ಮಾತ್ರ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ ನಾವು ಸೇರಿಸುವಂತ ನೀರು ಕೂಡ ನೋಡಿ ಒಳಗಡೆ ನೋಡಿ ಎಳೆ ಎಳೆಯಾಗಿ ಯಾವ ರೀತಿ ಬಂದಿದೆ ಅಂತ, ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ ಇದು. ನೋಡಿ ಈ ರೀತಿ ಇರುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಚಾನಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.